ಮುತ್ತು ಮಾವ ಹೋಗಿ ಅವಳನ್ನ ಕರ್ಕೊಂಡು ಬರಕ್ ಹೋಗಿದ್ದಾರೆ. ಬೆಳ್ಳಿಯಿಂದ ಪದೇ ಪದೇ ನಿನಗೆ ತೊಂದರೆ ಆಗ್ತಾನೆ ಇದೆ ಅಲ್ಲ? ಅದು ನಿಜ. ಅದಕ್ಕೆ ಅತ್ತೆ ಒಂದು ಪ್ಲಾನ್ ಮಾಡಿದ್ದಾರೆ. ಬೆಳ್ಳಿ ಮತ್ತೆ ವಾಪಸ್ ಬಂದ್ರೆ ಮುತ್ತು ಮಾವನ ಮನಸ್ಸು ಬದಲಾಗತ್ತೆ ಅಂತ ಅತ್ತೆ ಗೊತ್ತಾಗಿದೆ. ಅದಕ್ಕೆ ಇನ್ನು 15 ದಿನದಲ್ಲಿ ನನಗೂ ಮುತ್ತು ಮಾವಂಗೂ ಮದುವೆ ಮಾಡೋಕೆ ತೀರ್ಮಾನ ಮಾಡಿದ್ದಾರೆ. ಇದೆಲ್ಲ ನಡಿಬೇಕು ಅಂದ್ರೆ ನನಗೆ ನಿನ್ನ ಸಹಾಯ ತುಂಬಾ ಅವಶ್ಯಕತೆ ಇದೆ ಅಶೋಕ. ಈ ಅಶೋಕ ಯಾವಾಗ್ಲೂ ನಿನ್ ಸಹಾಯಕ್ಕೆ ರೆಡಿಯಾಗಿರ್ತಾನೆ. ಏನ್ ಮಾಡ್ಬೇಕು ಹೇಳು ಮಾಯಾ? ಮುತ್ತು ಮಾವ ಕಷ್ಟಪಟ್ಟಾದ್ರೂ ಸರಿ ಬೆಳ್ಳಿನ ಮನೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಆದ್ರೆ ಮುತ್ತು ಮಾವಂಗೆ ಬೆಳ್ಳಿ ಸಿಗಬಾರ್ದು. ಸಿಕ್ಕಿದ್ರು ಅವಳು ಜೀವಂತವಾಗಿರ್ಬಾರ್ದು. ದೂರ ಹೋಗಿರೋ ಅವಳು ಎಲ್ರನ್ನೂ ಬಿಟ್ಟು ದೂರನೇ ಹೋಗ್ಲಿ. ಈ ವಿಷಯವಾಗಿ ನೀನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಚಿಂತೆ ಮಾಡ್ಬಿಡ ಅಶೋಕ. ನಿನ್ನನ್ನು ಹೇಗೆ ಬಿಡಿಸ್ಕೊಂಡು ಬರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆಳ್ಳಿ ಆತ್ಮ ದೇವ್ರ ಪಾದ ಸೇರಿಸ್ದೆ ಅನ್ನೋ ವಿಚಾರ ಸದ್ಯದಲ್ಲೇ ನಿನ್ ಕಿವಿಗೆ ಬೀಳುತ್ತೆ. ಈ ಒಳ್ಳೆ ಸುದ್ದಿಗೋಸ್ಕರ ಕಾಯ್ತಿರ್ತೀನಿ. ಸ್ವಾತಿ ಸ್ವಲ್ಪ ದಿನ ಅಳ್ತಾಳೆ, ಆಮೇಲೆ ಅವಳಾಗೆ ಸರಿ ಹೋಗ್ತಾಳೆ. ನನ್ನಿಂದ ಯಾರಿಗೂ ಕಷ್ಟ ಆಗ್ಬಾರ್ದು. ಮುತ್ತು ಮಾವನ ಮನೆಯಿಂದ ದೂರ ಮಾಡ್ತಿದ್ದೀನಿ. ನನ್ನಿಂದ ಅವ್ರಿಗೆ ಎಷ್ಟೊಂದು ತೊಂದರೆ ಆಗ್ತಿದೆ. ನಾನು ಈ ಊರಿಗೆ ಬರೋಕ್ ಮುಂಚೆ ಎಲ್ಲರೂ ಹೇಗಿದ್ರು ನಾನು ಇಲ್ಲಿಂದ ಹೋದ್ಮೇಲೂ ಹಾಗೆ ಇರ್ಬೇಕು. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಮತ್ತು ಮಾವ ಇಷ್ಟು ದಿನ ನನಗೆ ಏನೇ ಆದ್ರೂ ನನ್ನ ಸಹಾಯಕ್ಕೆ ಬರ್ತಿದ್ರಿ. ನಾನು ನಿಮಗೇನು ಕೇಳಲಿಲ್ಲ ಅಂದ್ರೂ ಅದನ್ನ ಅರ್ಥ ಮಾಡ್ಕೋತಾ ಇದ್ರಿ. ನಿಮ್ ಥರ ಯಾರೂ ಇಲ್ಲ ಮಾವ. ನೀವು ಕೊನೆವರೆಗೂ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಖುಷಿಯಾಗಿರ್ಬೇಕು. ಏಯ್ ಬಾರೋ ಇಲ್ಲಿ. ಒಂದು ಮುಖ್ಯವಾದ ಕೆಲಸ ಇದೆ, ಮಾಡಿದ್ರೆ ಕೈ ತುಂಬಾ ದುಡ್ಡು ಸಿಗತ್ತೆ. ಅದೇನಂತ ಹೇಳಿ ಬಾಸ್. ಬೆಳ್ಳಿ ಮುತ್ತು ಗೊತ್ತು ತಾನೆ? ಗೊತ್ತಿಲ್ದೆ ಇನ್ನೇನು. ಅವರಿಬ್ರು ಹಾಲು ಜೇನು ತರ ಒಂದಾಗ್ತಿದಾರಂತೆ. ಹಾಲಿಗೆ ಹುಳಿ ಹಿಂಡ್ಬೇಕು, ಜೇನಿಗೆ ಬೆಂಕಿ ಹಚ್ಚಬೇಕು. ಒಟ್ನಲ್ಲಿ ಅವ್ರಿಬ್ರು ಒಂದಾಗಬಾರ್ದು ಅಷ್ಟೇ ತಾನೆ. ಪ್ಲಾನ್ ಏನಂತ ಹೇಳಿ ಅಣ್ಣ. ಲೇ ಮುತ್ತು, ನಿನ್ ಜೀವನದಲ್ಲಿ ದೊಡ್ಡ ಬ್ಯಾಡ್ ಲಕ್ ಅಂದ್ರೆ ಇವತ್ತೇ ಅನ್ಸುತ್ತೆ. ಬೆಳ್ಳಿ ನಿನ್ಗಂತೂ ಸಿಗೋದಿಲ್ಲ. ನೀನ್ ಬೆಳ್ಳಿ ಹತ್ರ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಬೆಳ್ಳಿ ಸಾವು ಖಚಿತ. ಏಯ್ ಎತ್ರ ಗಾಡಿನ. ಬೆಳ್ಳಿ ಬೆಳ್ಳಿ ಎಲ್ಲೋದ್ ಇವಳು? ಸ್ವಲ್ಪ ಮನ್ಸಿಗೆ ಬೇಜಾರಾದ್ರೂ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಬೆಳ್ಳಿ ಇವಳು ಹೆಂಗಾದ್ರೂ ಮಾಡಿ ಮನೆ ಕರ್ಕೊ ಬರ್ಬೇಕು, ಇಲ್ಲಾಂದ್ರೆ ಮುತ್ತುಗಲ್ಲಿ ಯಾರು ಇಲ್ದಂಗೆ ಆಗ್ಬಿಡ್ತಾರೆ. ಬೆಳ್ಳಿ ಎಲ್ಲಿದ್ಯಾ? ಎಲ್ಲೋದ್ಲಪ್ಪ ಇವಳು? ಏನಾದ್ರೂ ಆದ್ರೆ ಏನ್ ಮಾಡ್ಲಿ? ಯಾಕೆ ಅರ್ಥ ಮಾಡ್ಕೊಳಲ್ಲ ಇವಳು? ಬೆಳ್ಳಿ ಬೆಳ್ಳಿ ಅಯ್ಯೋ ದೇವ್ರೆ, ಎಲ್ಲೋದ್ಲು ಬೆಳ್ಳಿ? ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಮುತ್ತು ಹೋಗಿದ್ ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಆಗ್ತಿದೆ ಶರ್ಮಿಳಾ. ಮೊದಲಾಗಿದ್ರೆ ಮುತ್ತು ನಾ ಹೋಗಬೇಡ ಅಂತ ಹೇಳಿದ್ರೆ ನನ್ನ ಮಾತು ಮೀರ್ತಾ ಇರಲಿಲ್ಲ. ಆದರೆ ಈಗ
ನನ್ನ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಅವನು ಮತ್ತೆ ಮತ್ತೆ ನನ್ನ ಮಾತು ಕೇಳ್ತಾನ, ನನ್ನ ಪರವಾಗಿ ನಿಲ್ತಾನ ಅನ್ನೋದೇ ನನಗೆ ಅನುಮಾನ ಆಗಿದೆ. ಅವನನ್ನು ಹೇಗೆ ಬದಲಾಯಿಸೋದು? ಅಮ್ಮ, ನೀನು ಈ ಮಾತು ಹೇಳ್ತಿದ್ಯಾ? ನೀನು ಹೇಗೆ ನಡ್ಕೋಬೇಕು ಅಂತ ಯಾವತ್ತೂ ಯೋಚನೆ ಮಾಡಿದವಳೆ ಅಲ್ಲ. ಗುರಿ ಆಟೋಮ್ಯಾಟಿಕ್ ಆಗಿ ನಿನ್ನ ತಲೆಯಲ್ಲಿ ಫಿಕ್ಸ್ ಆಗಿರತ್ತೆ. ಈಗಲೂ ಆ ಶಕ್ತಿ ನಿನ್ನಲ್ಲಿ ಹಾಗೇ ಇದೆ ಅಮ್ಮ. ಮುತ್ತಣ್ಣ ನಿನ್ನ ಮಾತು ಕೇಳಲೇಬೇಕು. ಕೇಳೋ ಹಾಗೆ ಮಾಡ್ತೀಯ ಅನ್ನೋ ನಂಬಿಕೆ ನಮ್ಗೆಲ್ರಿಗೂ ಇದೆ ಅಮ್ಮ. ಮುತ್ತಣ್ಣನ ಕೈಲಿ ತಾಳಿ ಕಟ್ಟಿಸ್ತೀಯ ಅಂತ ಮಾಯನ್ಗೆ ಮಾತು ಕೊಟ್ಟಿದ್ಯಾ. ಆ ಮಾತಿಗೆ ಏನು ಮಾಡ್ತೀಯಮ್ಮ? ಶರ್ಮಿಳಾ, ಮುತ್ತುಗೆ ನಾನೇ ಎಲ್ಲ, ನನ್ನ ಬಿಟ್ಟೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಹಾಗೆ ಅವನ ಮನಸ್ಸಲ್ಲಿ ಅಚ್ಚಳಿದೇ ಇರೋ ಹಾಗೆ ನಾನು ಹಚ್ಚೆ ಒತ್ತಿದ್ದೀನಿ. ಇದನ್ನು ಸಾಧಿಸೋಕೆ ನನಗೆ 20 ವರ್ಷಗಳು ಬೇಕಾಯಿತು. ಅವನ ದೃಷ್ಟಿಲಿ ನಾನು ಕೆಟ್ಟವಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಕ್ಷಣ ಸಾಕು. ಆದರೆ ಆ ದಿನ ಬರದೇ ಇರಲಿ ಅಂತ ನೋಡ್ಕೊಳ್ಳೋದೇ ನನಗೆ ಒಂದು ದೊಡ್ಡ ಸವಾಲಾಗಿದೆ. ಮಾಯಾ ವಿಚಾರದಲ್ಲೂ ಹಾಗೆ ನನ್ನ ಮಾತಿನಂತೆ ಮುತ್ತು ನಡ್ಕೋಬೇಕು. ಒಂದು ಮಾಯಾ ಹಠ, ಇನ್ನೊಂದು ಮುತ್ತು ಸ್ವಾಭಿಮಾನ, ಎರಡನ್ನೂ ಒಂದೇ ಸಮನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಎಲ್ರಿಗೂ ನನ್ನಿಂದನೇ ತೊಂದರೆ ಆಗ್ತಿದೆ ಅಂದಮೇಲೆ ನಾನಿದ್ದು ಏನು ಪ್ರಯೋಜನ? ದೂರ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಈಗ ಶಾಶ್ವತವಾಗಿ ಎಲ್ಲರಿಂದ ದೂರ ಹೋಗೋದು ಒಳ್ಳೆಯದು ಅನ್ನಿಸ್ತಿದೆ. ಮುತ್ತು ಮಾವ ಪ್ರತಿ ವಿಷಯದಲ್ಲೂ ನನ್ನ ಕಾಪಾಡಕ್ಕೆ ಹೋಗ್ತಾರೆ, ಆದರೆ ಅವ್ರ ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ. ಇನ್ಮೇಲೆ ನನ್ನಿಂದ ನಿಮಗೆ ಯಾವ ಕಷ್ಟನೂ ಇರಲ್ಲ ಮಾವ. ನನ್ನಿಂದ ತಪ್ಪಾಗ್ತಿದೆ ನಿಜ, ಆದರೆ ಬದುಕಿದಾಗಲೇ ಕ್ಷಮೆ ಕೇಳ್ತಿದ್ದೀನಿ. ನೀವು ಎಲ್ಲೇ ಇದ್ರೂ ನನ್ನ ಕ್ಷಮಿಸಿ. ಮುಂದಿನ ಜನ್ಮ ಅಂತಿದ್ರೆ ನಿಮ್ಮ ಋಣನ ತೀರಿಸ್ತೀನಿ ಮಾವ. ನನಗೆ ಭೂಮಿ ಬಿಟ್ಟೋದ್ಮೇಲೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಬೇಡ್ಕೋತೀನಿ. ನೀವು ಸ್ವಾತಿ ಯಾವಾಗಲೂ ಚೆನ್ನಾಗಿರ್ಬೇಕು ಮಾವ, ಖುಷಿಯಾಗಿರ್ಬೇಕು. ನಾನು ಬದುಕಿರ್ಬಾರ್ದು. ಏಯ್, ಮುತ್ತು ಬರ್ತಾ ಇದ್ದಾನೆ. ಗಾಡಿ ತಗೊಂಡು ಗುದ್ದಿದ್ರೆ ಪರಮಾತ್ಮ ಪಾದ ಸೇರ್ಕೋಬೇಕು ಅವನು. ಹತ್ರ ಗಾಡಿನ. ನಾನು ಇದನ್ನೆಲ್ಲ ನೋಡಬೇಕು ಅಂದರೆ ಆ ಬೆಳ್ಳಿ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು. ಈಗಿಂದೀಗಲೇ ಬೆಳ್ಳಿನ ಮನೆಯಿಂದ ಹೊರಗಡೆ ಕಳಿಸು. ನಾನೇನು ಅವಳನ್ನ ಬರೀ ಕೈಯಲ್ಲಿ ಕಳಿಸು ಅಂತ ಹೇಳ್ತಾ ಇಲ್ಲ. ನಮ್ಮ ಮನೆಯಿಂದ ಅವಳಿಗೆ ಸಲ್ಲಬೇಕಾಗಿರೋ ಮರ್ಯಾದೆ, ಪಾಲು ಎಲ್ಲ ಕೊಟ್ಟು ಕಳ್ಸೋಣ.
ನಿನಗೆ? ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಯಾ? ನಾಚಿಕೆ ಆಗಲ್ಲ? ಮತ್ತೆ ನನ್ನೇನ್ ಮಾಡೋ ಅಂತೀರ? ನನ್ನಿಂದ ಮುತ್ತು ಮಾವ ಯಾರ್ಯಾರ್ದೋ ಕಾಲು ಹಿಡ್ಕೊಳ್ಳೋಗಾಯ್ತು, ಊರ್ ಜನರ ಮುಂದೆ ತಲೆ ತಗ್ಸೋ ಹಾಗಾಯ್ತು. ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ನನ್ ಪರವಾಗಿ ಮಾತಾಡಿ ಎಲ್ಲರನ್ನು ದೂರ ಮಾಡ್ಕೊಡ್ರು. ಇಷ್ಟು ದಿನ ಮರ್ಯಾದೆ ಕೊಡ್ತಾ ಇದ್ದಿದ್ದ ಜನ ಇವತ್ತು ಎದುರು ಉತ್ತರ ಕೊಡ್ತಿದ್ದಾರೆ. ನೀಲಾಂಬರಿ ಅತ್ತೆ ಮುತ್ತು ಮಾವನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅದು ಯಾರಿಂದ? ನಿನ್ನಿಂದ. ಅಷ್ಟು ಸಾಲದು ಅಂತ ನೀ ನನ್ನ ಮಗನೇ ಅಲ್ಲ ಅಂತಿದ್ದಾರೆ. ಇದೆಲ್ಲ ಆಗ್ತಿರೋದು ಯಾರಿಂದ ಷಣ್ಮುಖಣ್ಣ? ನನ್ನಿಂದ. ನನ್ನಿಂದ ಮುತ್ತು ಮಾವಂಗೆ ಪದೇ ಪದೇ ಅವಮಾನ ಆಗ್ತಿದೆ. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಬದುಕಿರ್ಬಾರ್ದು. ಅವ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಸಾಯ್ಲೇಬೇಕು ಷಣ್ಮುಖಣ್ಣ. ಚೆನ್ನಾಗಿರ್ತಾನೆ. ನೀನ್ ಸತ್ರೆ ಮುತ್ತು ತುಂಬಾ ಚೆನ್ನಾಗಿರ್ತಾನೆ. ಎಲ್ಲ ನನ್ನಿಂದ ಆಯ್ತು ಅಂತಿದ್ಯಲ್ಲ, ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಯಾರಿಗೋಸ್ಕರ? ನಿನಗೋಸ್ಕರ. ಮುತ್ತುಗೆ ನೀನು ಅಂದ್ರೆ ಪ್ರಾಣ ಬೆಳ್ಳಿ, ಪ್ರಾಣ. ನಿನಗೆ ನಂಬೋದಕ್ಕೆ ಕಷ್ಟ ಆಗಿರ್ಬೋದು, ಆದ್ರೆ ಇದೇ ಸತ್ಯ. ನೀನು ಅಂದ್ರೆ ಅವನಿಗೆ ಪಂಚ ಪ್ರಾಣ. ಯಾರನ್ನು ಬೇಕಾದ್ರೂ ಕಳ್ಕೊಳಕ್ ಸಿದ್ಧವಾಗಿರ್ತಾನೆ, ಆದ್ರೆ ನಿನ್ನನ್ನು ಮಾತ್ರ ಯಾರ ಮುಂದೆನೂ ಬಿಟ್ಕೊಳಲ್ಲ. ನೀನು ಅಂದ್ರೆ ಅವನ್ ಪ್ರಾಣ, ಗೊತ್ತಾ? ನೀನು ಮನೇಲಿ ಕಾಣ್ತಿಲ್ಲ ಅಂತ ಗೊತ್ತಾಗಿದ ತಕ್ಷಣ ರೋಡು ಮನೆ ಜನ ಎಲ್ರಿಗೂ ಬೆಳ್ಳಿಯಲ್ಲಿ ಅಂತ ಕೇಳ್ತಾ ಅಲಿತಾ ಇದ್ದಾನೆ. ಹೌದು, ಯಾಕೆ ಗೊತ್ತಾ? ನಿನ್ ಮೇಲಿಟ್ಟರು ಕಾಳಜಿ. ಏಯ್ ದಡ್ಡಿ, ನೀನ್ ಸತ್ರ ಅವ್ನು ಬದುಕಿರ್ತಾನೆ ಅನ್ಕೊಂಡಿದ್ಯಾ? ಆ ಕ್ಷಣ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾನೆ. ಒಂದು ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೋ. ಮುತ್ತುನ ಮದುವೆ ಆಗೋ ಯೋಗ ನಿನಗೆ ಮಾತ್ರ ಇರೋದು. ಆ ಮಾಯಿಂಗಲ್ಲ, ಬೇರೆ ಯಾವ ಹೆಣ್ಣಿಗೂ ಅರ್ಹತೆ ಇಲ್ಲ. ನಿನಗಿದೆ ಅಂದ್ರೆ ನೀನ್ ಎಷ್ಟು ಅದೃಷ್ಟವಂತೆ ಅಂತ ಲೆಕ್ಕ ಹಾಕೋ. ಪ್ರತಿ ಸರ್ತಿ ಹೀಗೆ ಹೇಳ್ತೀರಾ. ನನ್ ಮನ್ಸನ್ನ ಬದಲಾಯಿಸಿದ್ರು ನನಗ್ ಪದೇ ಪದೇ ಅವಮಾನ ಆಗೇ ಆಗುತ್ತೆ. ನೀವ್ ಹೇಳಿದ ಯಾವ್ದು ನಡೆಯಲ್ಲ ಷಣ್ಮುಖಣ್ಣ. ಯಾವುದು ನಡೆಯಲ್ಲ ಅಂತಿದೆಯಲ್ಲ? ನೀನು ತಿಳಿದಿರೋ ಒಂದ್ ಸತ್ಯ ಹೇಳ್ತೀನಿ, ನೆನ್ಪಿಟ್ಕೋ. ಅವತ್ತು ಮಳೆ ನೆನ್ಕೊಂಡು ಕಳಿಯನಿಂದ ದೇವಸ್ಥಾನಕ್ಕೆ ಬಂದ ನೆನ್ಪಿದ್ಯಾ? ನೆನ್ಪಿದೆ. ಅವತ್ ನೀನ್ ಕೇಳಿದೆ ದೇವಸ್ಥಾನಕ್ಕೆ ಯಾಕೆ ಬಂದಿದ್ದೀರಾ ಅಂತ. ಸ್ವಾತಿಗೋಸ್ಕರ ಅಂತ ಸುಳ್ಳು ಹೇಳಿದ್ವಿ, ಆದ್ರೆ ಮುತ್ತು ಯಾಕೆ ಬಂದಿದ್ದ ಗೊತ್ತಾ? ನೀನ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ ನಿನ್ ಮಗಳ ಆಸೆ ಇನ್ನೊಂದ್ ಕಡೆ. ಬೆಳಗಿನ ಜಾವನೆ ಊರ್ನಲ್ಲಿರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ 108 ದೀಪ ಹಚ್ಚಿ ಭಕ್ತಿಯಿಂದ ಬೇಡ್ಕೋಬೇಕು. ಕೊನೆ ದೀಪ ಆರಕ್ ಮುಂಚೆನೆ ನಿನ್ನ ಬಾಳ ಸಂಗಾತಿ ಆಗೋಳು, ನಿನ್ ಮಗುಗ್ ತಾಯಿ ಆಗೋಳು, ಆ ದೊಡ್ಡ ಮನೆಗೆ ಸೊಸೆ ಆಗೋಳು ಬಂದೇ ಬರ್ತಾಳೆ. ನಿನ್ ಮನ್ಸಲ್ಲಿ ಯಾರಿದ್ದಾಳೋ ಅವಳನ್ನೇ ಆ ಜಾಗಕ್ಕೆ ಬರೋ ಹಾಗೆ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಅವಳನ್ನ ದೂರ ಮಾಡ್ಕೋಬೇಡ. ಅವಳು ನಿನ್ ಬಾಳಲ್ಲಿದ್ರೆ ನಿನ್ ಬದುಕು ಬಂಗಾರ ಆಗುತ್ತೆ. ಅವತ್ತು ಮುತ್ತು ತನ್ನ ಹೆಂಡತಿ ಆಗೋರು ಯಾರು ಅಂತ ಕಾತುರದಿಂದ ಕಾಯ್ತಾ ಇದ್ದ. ಆಗ ನೀಲಿ ಮೋಡದಲ್ಲಿ ಚಂದ್ರ ಬರೋ ಹಾಗೆ ಕಲ್ಯಾಣಿಯಿಂದ ನೀ ಎದ್ದು ಬಂದೆ. ಷಣ್ಮುಖಣ್ಣ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಈಗ ಹೇಳು, ನಿನಗೂ ಮುತ್ತುಗೂ ಮದುವೆ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನ, ಇಲ್ಲ ಆ ದೇವರೇ ನಿಶ್ಚಯ ಮಾಡಿ ನಿನ್ನ ಇಲ್ಲಿ ಕಳಿಸಿದಾನ? ಹೇಳು, ಯಾಕೆ ಸುಮ್ಮನದ? ಹೇಳು. ಆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀನ್ ಯಾರಿಗೋಸ್ಕರ ಈ ಊರಿಗೆ ಬಂದಿದ್ಯಾ ಅವ್ನು ನಿನಗೆ ಸಿಕ್ಕೇ ಸಿಗ್ತಾನೆ. ಆದ್ರೆ ಮನೆ ವಿಷಯ ನಾನು ಹೇಳ್ತೀನಿ ಕೇಳು. ಮುತ್ತು ಮಾಯಿನ ಕತ್ತಿಗೆ ತಾಳಿ ಕಟ್ಟಿಲ್ಲ. ಮಾಯಾ ಮುತ್ತುನ ಬ್ಲಾಕ್ ಮೇಲ್ ಮಾಡಕ್ಕೆ ತಾನೇ ತಾಳಿ ಕಟ್ಕೊಂಡಿದ್ದಾಳೆ. ಮುತ್ತು ನಿನ್ನ ಮಾಯಾ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಾ ಇಲ್ಲ, ನಿನ್ನ ಚಿಕ್ಕಮ್ಮನ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ. ಅವನನ್ನ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀಲಾಂಬರಿ ಅಮ್ಮನಿಗೆ ಕೊಟ್ಟಿರೋ ಒಂದೇ ಒಂದು ಮಾತಿನಿಂದ ತನ್ನ ಸರ್ವಸ್ವನ ತ್ಯಾಗ ಮಾಡಿಕೊಟ್ಟಿದ್ದಾನೆ ಮುತ್ತು. ಮಾಯನ್ಗೆ ಹೇಗಾದ್ರೂ ಮಾಡಿ ಮುತ್ತುಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅವ್ರ ಉದ್ದೇಶ. ಅದಕ್ಕೆ ನಿನ್ನ ಮುತ್ತುನ ಬೇರೆ ಮಾಡ್ತಿದ್ದಾರೆ ಅಷ್ಟೇ. ಅದನ್ನ ತಿಳ್ಕೊಳ್ಳದೆ ಸಾಯ್ತೀನಿ ಅಂತ ಬಂದ್ಬಿಟ್ಟಲ್ಲ ದೊಡ್ಡದಾಗಿ. ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆ 2 ನಿಮಿಷದ ನೋವು, ಆದ್ರೆ ಅವ್ರು ಪ್ರೀತಿಸಿದವರಿಗೆ ಅವ್ರ ಜೀವನ ಪರ್ಯಂತ ಅವ್ರಿಲ್ಲ ಇಲ್ಲ ಇಲ್ಲ ಕ್ಷಣ ಕ್ಷಣ
ಕ್ಷಣ. ಆತ್ಮಹತ್ಯೆ ಮಾಡ್ಕೋಬಾರ್ದು ಬೆಳ್ಳಿ, ಅದು ಯಾವತ್ತು ಯಾರಿಗೂ ಒಳ್ಳೇದಲ್ಲ. ಪ್ರಪಂಚದಲ್ಲಿ ಸೋತು ಗೆದ್ದವರು ಕಮ್ಮಿ, ಸೋತು ಸತ್ತವರೇ ಜಾಸ್ತಿ. ಆ ಗುಂಪಿಗೆ ನೀನ್ ಸೇರ್ಕೋಬೇಡ ಬೆಳ್ಳಿ, ಆ ಗುಂಪಿಗೆ ನೀನ್ ಸೇರ್ಕೋಬೇಡ. ಕಷ್ಟನ ಎದುರಿಸು, ನಾನು ಗೆದ್ದೇ ಗೆಲ್ತೀನಿ ಅಂತ ಛಲ ಹಿಡ್ಕೊ. ಆಗ ನೋಡು, ನೀನು ನೋಡೋದೆಲ್ಲ ನಿನ್ಗೆ ಒಳ್ಳೇದಾಗಿ ಕಾಣುತ್ತೆ. ನೀನು ಅವತ್ತು ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗಿದ ಕ್ಷಣ ನೀನೇ ಅವನ ಹೆಂಡತಿ ಅಂತ ಸ್ವೀಕಾರ ಮಾಡಿದಾನೆ. ಹೌದು, ನೀನೇ ಅವನ ಹೆಂಡತಿ ಅಂತ ಮನಸ್ಸಲ್ಲಿಟ್ಟು ಪೂಜೆ ಮಾಡಿದಾನೆ ಗೊತ್ತಾ. ಇವತ್ತು ಅಂತಲ್ಲ, ಯಾವತ್ತು ಅವನ ಮನಸ್ಸಲ್ಲಿ ನೀನೇ ಇರೋದು ಅಂತ ಎದೆ ತಡ್ಕೊಂಡು ಹೇಳ್ತೀನಿ ಬೆಳ್ಳಿ.